ಜುಲೈ 25ಕ್ಕೆ ಡಿಕೆಶಿ ಸಂಪುಟ ವಿಸ್ತರಣೆ ಪಕ್ಕಾ. ಹೀಗಂತ ಬಾಗಲಕೋಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಜುಲೈ 25ಕ್ಕೆ ಎಲ್ಲಾ ಕಗ್ಗಂಟು ನಿವಾರಣೆಯಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಜುಲೈ 25ಕ್ಕೆ ಡಿಕೆಶಿ ಸಂಪುಟ ವಿಸ್ತರಣೆ ಪಕ್ಕಾ. ಬಾಗಲಕೋಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಜುಲೈ 25ಕ್ಕೆ ಎಲ್ಲಾ ಕಗ್ಗಂಟು ನಿವಾರಣೆಯಾಗುತ್ತೆ. ಸಚಿವ ಸ್ಥಾನ ನನಗೂ ಬೇಕು ಅಂತಿದ್ದಾರೆ ಒಂದಷ್ಟು ಶಾಸಕರು. ತುಂಬಾ ಜನ ಶಾಸಕರಿಗೆ ಸಚಿವ ಸ್ಥಾನದ ಆಸೆ ಇದೆ. ಹೀಗಾಗಿ ಸಂಪುಟ ವಿಸ್ತರಣೆ ಸ್ವಲ್ಪ ತಡವಾಗ್ತಾ ಇದೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ ಮಾಧ್ಯಮದ ಮುಂದೆ. ಬಾಗಲಕೋಟೆಯಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ಜುಲೈ 25ಕ್ಕೆ ಡಿಕೆಶಿ ಸಂಪುಟ ವಿಸ್ತರಣೆಯಾಗುವುದು ಪಕ್ಕಾ ಅಂತ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮದ ಮುಂದೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜುಲೈ 25ಕ್ಕೆ ಎಲ್ಲಾ ಕಗ್ಗಂಟು ನಿವಾರಣೆಯಾಗುತ್ತೆ. ಸಚಿವ ಸ್ಥಾನ ನನಗೂ ಬೇಕು ಅಂತಿದ್ದಾರೆ ತುಂಬಾ ಜನ ಶಾಸಕರು. ಒಬ್ರಲ್ಲ ಇಬ್ರಲ್ಲ, ತುಂಬಾ ಜನ ಶಾಸಕರಿಗೆ ಈಗ ಸಚಿವ ಸ್ಥಾನದ ಆಸೆ ಇದ್ದೇ ಇರುತ್ತೆ. ಹೀಗಾಗಿ ಸಂಪುಟ ವಿಸ್ತರಣೆ ಸ್ವಲ್ಪ ತಡವಾಗ್ತಾ ಇದೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಾಗಲಕೋಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ. ಇಲ್ಲ ಗಂಟು ಇದ್ದೇ ಇರುತ್ತೆ. ಯಾಕಂದ್ರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟಿರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಾಳೆ ಹೋಗ್ತಾ ಇದಾರೆ ಅನ್ಸುತ್ತೆ ಸಿಎಂ, 25ಕ್ಕೆ ಆಗ್ಬೋದು. ಮಾತಾಡೋದೇ ಇಲ್ಲ, 25ಕ್ಕೆ ಆಗುತ್ತೆ. ಇಲ್ಲ ಗಂಟು ಇದ್ದೇ ಇರುತ್ತೆ. ಯಾಕಂದ್ರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟಿರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಾಳೆ ಹೋಗ್ತಾ ಇದಾರೆ ಅನ್ಸುತ್ತೆ ಸಿಎಂ, 25ಕ್ಕೆ ಆಗ್ಬೋದು. ಮಾತಾಡೋದೇ ಇಲ್ಲ, 25ಕ್ಕೆ ಆಗುತ್ತೆ. ಇಲ್ಲ ಗಂಟು ಇದ್ದೇ ಇರುತ್ತೆ. ಯಾಕಂದ್ರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟಿರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಾಳೆ ಹೋಗ್ತಾ ಇದಾರೆ ಅನ್ಸುತ್ತೆ ಸಿಎಂ, 25ಕ್ಕೆ ಆಗ್ಬೋದು. ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ ಅಂತ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿರುವಂಥದ್ದು. ಜುಲೈ 25ಕ್ಕೆ ಸಂಪುಟ ವಿಸ್ತರಣೆ ಆಗೋದು ಪಕ್ಕಾ ಅಂತ ಕೂಡ ಹೇಳಿದ್ದಾರೆ. ಇನ್ನು ದೆಹಲಿ ಕೂಡ ಅವರು ಹೋಗ್ತಾ ಇರುವಂಥದ್ದು. ಎಲ್ಲ ಒಂದು ಗೊಂದಲಕ್ಕೂ ಕೂಡ ತೆರೆ ಬೀಳುತ್ತೆ ಅಂತ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಜುಲೈ 25ಕ್ಕೆ ಸಂಪುಟ ವಿಸ್ತರಣೆ ಆಗೋದು ಗ್ಯಾರಂಟಿ. ಈ ಒಂದು ಎಲ್ಲಾ ಕಗ್ಗಂಟು ಅವತ್ತು ನಿವಾರಣೆಯಾಗುತ್ತೆ ಅಂತ ಸಚಿವರು ಹೇಳಿರುವಂತಹ ಹೇಳಿಕೆ ಇದು. ಸಚಿವ ಸ್ಥಾನ ನನಗೂ ಬೇಕು ಅಂತ ಒಂದಷ್ಟು ಜನ ದುಂಬಾಲು ಬಿದ್ದಿದ್ದಾರೆ. ತುಂಬಾ ಜನ ಶಾಸಕರು ಇದ್ದಾರೆ. ಸಚಿವ ಸ್ಥಾನದ ಆಸೆ ಇದ್ದೇ ಇರುತ್ತೆ. ಇನ್ನು ಸಚಿವ ಸ್ಥಾನ ಬೇಕು ಅಂತಿದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆ ಸ್ವಲ್ಪ ತಡ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಜುಲೈ 25ಕ್ಕೆ ಈಗ ಅಂತಿಮ ಆಗುತ್ತೆ ಅಂತ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದೀಗ ಸಂಪುಟ ವಿಸ್ತರಣೆ ಕುರಿತು ಮಾತನಾಡಿರುವಂಥದ್ದು. ಜುಲೈ 25ಕ್ಕೆ ಈ ಎಲ್ಲಾ ಕಗ್ಗಂಟು ನಿವಾರಣೆ ಆಗುತ್ತೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಸಚಿವ ಸ್ಥಾನ ನನಗೂ ಬೇಕು ಅಂತ ತುಂಬಾ ಜನ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಹೈಕಮಾಂಡ್ ಇಂದ ಹಿಡಿದು ಈ ಒಂದು ರಾಜ್ಯದ ನಾಯಕರು, ಪ್ರಮುಖ ನಾಯಕರು ಯಾರೆಲ್ಲ ಇದ್ದಾರಲ್ಲ ಅವರೆಲ್ಲರ ಮುಂದೆಯೂ ಕೂಡ ತಮ್ಮ ಇಂಗಿಂತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಚಿವರಾಗಬೇಕು ಅನ್ನುವಂಥದ್ದು. ಹಾಗಾಗಿ ಒಂದಷ್ಟು ತಡ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುತ್ತೆ. ಜುಲೈ 25ಕ್ಕೆ ಡಿಕೆಶಿ ಸಂಪುಟ ವಿಸ್ತರಣೆಯಾಗುವುದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ.